ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಆದರಿಕ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ಪ್ಲೇಸ್ ನೋಡ್ತಾ ಇರ್ತೀವಿ. ನಿಜ, ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸ್ ನೋಡ್ತೀವಿ, ಒಳ್ಳೆ ದೇವಸ್ಥಾನಗಳು ನೋಡ್ತೀವಿ. ಅದು ಇಲ್ಲಿಗೊಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ನೋಡ್ಕೊಂಬರೋಣ, ಮತ್ತು ಅಲ್ಲಿನ ಕಾರ್ಯಕ್ರಮಗಳು ಏನಿದೆ ಅಂತ ನೋಡ್ಕೊಂಬರೋಣ. ಇದು ಹೆಂಗೆ ಪೂಜೆ ಸಾಮಾನು? 200 ರೂಪಾಯಿದಾಗೆ, 150 100 ರೂಪಾಯಿದಾಗೆ. ಹೆಂಗಾಕ ಪೂಜೆ ಸಾಮಾನು? ಪೂಜೆ ಸಾಮಾನು 100 ಅಂತರ. ಏನು ಒಂದು ಜೊತೆನಾ ಹೆಂಗೆ? ಒಂದು ಕಾಯಿ? 2 ಕಾಯಿ ಪೂಜೆ ಸಾಮಾನು ಎಲ್ಲ ಸೇರಿ 100. ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟು ವರ್ಷದಿಂದ ಈ ಪೂಜೆ ಸಾಮಾನು ಎಲ್ಲ ಮಾಡ್ತಾ ಇದ್ದೀವಿ? ಇದು 40 ಇಯರ್ಸ್ ಇದೆ. 40 ಇಯರ್ಸಿಂದ. ನಮ್ಮ ಮಾವ ಅವ್ರು ಮಾಡ್ತಾರೆ. ಓಕೆ. ನಾವೊಂದು 10 ಇಯರ್ಸಿಂದ. ಇದು ಈ ಚಿಕ್ಕ ತಿರುಪತಿಯಲ್ಲಿ ಅತಿ ಹೆಚ್ಚಾಗಿ ಜನಸಂಖ್ಯೆ ಬರೋದು ಯಾವನ್ನು? ಜನಸಂಖ್ಯೆ ಅಂದರೆ ಗೌರ್ಮೆಂಟ್ ಅನುಕೂಲ, ಮತ್ತು ಫೆಸ್ಟಿವಲ್ ಟೈಮು, ಮತ್ತು ಸಾಟರ್ಡೇ ಸಂಡೇ. ವೆರಿ ಕ್ರೌಡ್ ಇರ್ತಾರೆ, ತುಂಬ ಜನ ಇರುತ್ತೆ ತುಂಬ. ಅಂದರೆ ಫುಲ್ ಡೇ ಓಪನ್ ಇರುತ್ತೆ ದೇವಸ್ಥಾನ. 6 ಗಂಟೆಗೆ ಓಪನ್ ಆದರೆ ಸಂಜೆ ಒಂದು 7:30 ಕ್ಲೋಸು. ನಾರ್ಮಲ್ ಡೇಸಲ್ಲೆಲ್ಲ. ಮತ್ತು ಸಾಟರ್ಡೇ ಸಂಡೇ ಎಲ್ಲ 8:30. ಪೂಜೆ ಸಾಮಾನು ಹೇಗಿದೆ ಮೇಡಮ್? ಒಂದು ಸೆಟ್ಟು ಸರ್ ಮಾಲೆ ಎಲ್ಲ ಹಾಕಿದ್ರೆ 200, 2 ಕಾಯಿ ಪೂಜೆ ಎಲ್ಲ ಸೇರಿ. ನಮಗೆ ಮಾಲೆ ಏನು ಬೇಡ ಅಂದರೆ ಬರೀ 2 ಕಾಯಿ ಪೂಜೆ ಸಾಮಾನೆಲ್ಲ ಸೇರಿ 100 ರುಪೀಸ್. 100 ರುಪೀಸ್ ಮಾಡ್ತೀರಾ? ಈಗ ನೀವು ಕಾಯೆಲ್ಲ ತರಿಸೋದು ಮೇಡಮ್ ಎಲ್ಲಿಂದ? ಎಲ್ಲ ನಮ್ಮ ಹೊಸೂರು, ತಮಿಳ್ನಾಡು. ನೋಡಿದ್ರಲ್ಲ ಸ್ನೇಹಿತರೆ, ಅದುವೇ ಚಿಕ್ಕ ತಿರುಪತಿ. ಗೋವಿಂದ ಗೋವಿಂದ ಗೋವಿಂದ. ನಮ್ಮ ವೆಂಕಟರಮಣ ತಿರುಪತಿ ತಿಮ್ಮಪ್ಪ ಅಂದರೆ ದೊಡ್ಡ ತಿರುಪತಿಗೆ ಹೋಗಿದ್ದೀವಿ. ನಿಜ, ಇದು ಚಿಕ್ಕ ತಿರುಪತಿ. ನಾವಿದೇ ಮೊದಲ ಸಾಲಿ ನೋಡಿದ್ದು. ಇದು ಬೆಂಗಳೂರು ಗ್ರಾಮಾಂತರದಲ್ಲೇ ಇದೆ, ಮತ್ತು ಇದು ಕೊನೆಯಲ್ಲಿ ಕೋಲಾರ ಡಿಸ್ಟಿಕ್ಕಿಗೂ ಸೇರಿದೆ. ಇದು ಬಾರ್ಡ್ರಲ್ಲಿದೆ. ಇದು ಚಿಕ್ಕ ತಿರುಪತಿ ಅಂತಾರೆ. ಈ ಚಿಕ್ಕ ತಿರುಪತಿಯಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಸ್ನೇಹಿತರೆ. ಒಂದು ದತ್ತು ಇಲಾಖೆ ಅಂತನಿಗೆ ಸೇರಿದೆ. ಇದು ಒಂದು ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ ಪ್ಲೇಸಸ್ಸು, ಚಿಕ್ಕ ತಿರುಪತಿ. ಸ್ನೇಹಿತರೆ, ನಾವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಆಟ ಸಾಮಾನುಗಳು, ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು. ಮತ್ತು ಆ ದೇವಸ್ಥಾನದ ಬಗ್ಗೆ ಹಿಂದೆ ನೋಡಿದ್ರಲ್ಲ, ಅಲ್ಲಿ ಪೂಜಾ ಕಾರ್ಯಕ್ರಮಗಳು ಹೇಗಿದ್ದಾವೆ, ಅಲ್ಲಿನ ಪ್ರಸಾದಗಳು ಎಷ್ಟಿದ್ದಾವೆ, ಮತ್ತು ಅಲ್ಲಿನ ತೆಂಗಿನಕಾಯಿ ಎಷ್ಟಿದೆ, ಮತ್ತು ಪೂಜೆ ಸಾಮಾನು ಎಷ್ಟೆಷ್ಟು ರೇಟಲ್ಲಿ ಸಿಗುತ್ತೆ ಅನ್ನೋದನ್ನ ನಿಮಗೆ ಅಲ್ಲಿನ ಸಂಪೂರ್ಣವಾಗಿ ಮಾಹಿತಿ ಅಂದರೆ ತೆಂಗಿನಕಾಯಿ ಮಾರುವ ಅವರು ಹೇಳಿದ್ದಾರೆ. ಅವ್ರ ಕಡೆಯಿಂದ ನಿಮಗೆ ಮಾಹಿತಿ ಸಿಕ್ಕಿದೆ. ಮತ್ತು ಅಲ್ಲಿನ ಪೂಜಾ ಕಾರ್ಯಕ್ರಮಗಳು ಅಷ್ಟೇ ತುಂಬ ಚೆನ್ನಾಗಿ ಯಾವ ದಿನದಲ್ಲಿ ಇರುತ್ತೆ, ಯಾವ ಡೇಟಲ್ಲಿ ಇರುತ್ತೆ, ಮತ್ತು ಯಾವ ಜನಸಂಖ್ಯೆ ಹೆಚ್ಚಾಗಿ ಬರ್ತಾರೆ, ಯಾವ ದಿನದಲ್ಲಿ ಬರಲ್ಲ ಅನ್ನೋದು ನಿಮಗೆ ಮಾಹಿತಿ ಕೂಡ ಸಿಕ್ಕಿದೆ ಸ್ನೇಹಿತರೆ. ಮತ್ತು ಇಲ್ಲಿ ಲಡ್ಡು ಅಂದರೆ ತಿರುಪತಿ ತಿಮ್ಮಪ್ಪನ ಲಡ್ಡು ಅಂದರೆ ಒಳಗಡೆ ದೇವಸ್ಥಾನದ ಒಳಗಡೆ ಸಿಗಲ್ಲ. ಇದು ಹೊರಭಾಗದಲ್ಲಿ ಮಾರ್ತಾರೆ. ಟೇಸ್ಟು ಹಾಗೆ ಇರುತ್ತೆ, ತಿರುಪತಿ ತಿಮ್ಮಪ್ಪನ ಥರನೇ ಟೇಸ್ಟ್ ಇರುತ್ತೆ. ನೋಡ್ತಾ ಇರ್ಬೋದು, ಅದು 100 ರೂಪಾಯಿ 2 ದಪ್ಪವು, ಅದು 100 ರೂಪಾಯಿ 4 ಪ್ಯಾಕೆಟು. 100 ರೂಪಾಯಿಗೆ ಒಂದು ದೊಡ್ಡ ಲಾಡು, ಅದು ಚಿಕ್ಕದು. ಇವು ನೋಡಿ, ಅದು 100 ರೂಪಾಯಿ 4 ಪ್ಯಾಕೆಟು ತೊಗೊಂಡು ಹಾಗೆ ನಮ್ಮ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಫಸ್ಟಿಗೆ ನೋಡ್ಕೊಳ್ತಾ, ಅದು ಲಾಸ್ಟಲ್ಲಿ ದೇವ್ರ ದರ್ಶನ ಮಾಡ್ಕೊತ ಬರ್ತಾ ಅದೊಂದು ಪ್ರಸಾದ ತೊಗೊಂಡ್ವಿ. ಹಾಗೆ ಬರ್ತಾ ದೇವಸ್ಥಾನದ ಒಳಗಡೆ ಪ್ರವೇಶಕ್ಕೆ ಫೋಟೋಸು ವೀಡಿಯೋಸು ಅಲೋ ಇಲ್ಲ, ಆದರೆ ನಾವು ಹೊರಗಡೆಯಿಂದ ಮಾರ್ಕೊಂಡು ಹೋದ್ವಿ. ಮತ್ತು ಧರ್ಮ ದರ್ಶನಕ್ಕೆ ದಾರಿ ಇದು. ಮತ್ತು ಪೂಜಾ ವೇಳೆಯ ಪಟ್ಟಿಯೂ ಇಲ್ಲಿದೆ, ಬೆಳಗ್ಗೆ 6:30ಯಿಂದ ಸಂಜೆ 7:30ವರೆಗೂ. ಮತ್ತು ದಿನಕ್ಕೆ ಅದು ಎಷ್ಟನೇ ತಾರೀಕಲ್ಲಿ ದೇವಸ್ಥಾನದ ಒಂದು ದತ್ತು ಇಲಾಖೆಗೆ ಸೇರಿದ ಒಂದು ಪ್ರಸನ್ನ ಸ್ವಾಮಿ ವೆಂಕಟರಮಣಂದು. ಮತ್ತು ಅಲ್ಲಿನ ಹೂವು ಹಣ್ಣು ದೇವಸ್ಥಾನದ ಮುಂಭಾಗ. ಮತ್ತು ಅಲ್ಲಿ ಬಂದಿರುವ ಭಕ್ತಾದಿಗಳು ಕುಳಿತುಕೊಳ್ಳೋಕ್ಕೆ ಒಂದು ಸೆಟ್ಟು ಕೂಡ ಮಾಡಿದ್ದಾರೆ. ಮತ್ತು ಅಲ್ಲಿನ ಹೊಸ ಕಾರು ಏನಾದರೂ ತೊಗೊಂಬಂದಿದ್ರೆ ಅದಕ್ಕೆ ಪೂಜಾ ಕಾರ್ಯಕ್ರಮನೂ ಕೂಡ ಮಾಡಿಕೊಡ್ತಾರೆ. ಒಂದು ಚಿಕ್ಕ ತಿರುಪತಿ ಹೇಗಿದೆ ಎಂದರೆ, ದೊಡ್ಡ ತಿರುಪತಿಯಲ್ಲಿ ಒಂದು ಚಿಕ್ಕದಾಗಿ ಕಾಣಿಸ್ತದೆ. ಸೇಮ್ ತಿರುಪತಿ ಹೇಗಿದೆಯೋ ಅದೇ ಥರನೂ ಚಿಕ್ಕ ತಿರುಪತಿನೂ ಇದೆ. ಒಂದು ಸ್ವಲ್ಪ ಹೋಲಿಕೆ ಅದೇ ಥರ ಇದೆ. ಇದು ನೋಡಿ, ಅಲ್ಲಿ ಒಂದು ಕಲ್ಯಾಣ ಮಂಟಪನೂ ಇದೆ.
ಮತ್ತು ಅಲ್ಲಿ ಈಗ ಕೂತ್ಕೊಳ್ಳೋಕ್ಕೆ ರೆಸ್ಟೋರೆಂಟ್ಗೆಲ್ಲ ಜಾಗನೂ ಮಾಡಿದ್ದಾರೆ. ಇದೇ ನೋಡಿ ದೊಡ್ಡದಾದ ಒಂದು ಗೋಪುರ, ಮುಂದಿನ ಬಾಗಿಲಿನ ಗೋಪುರ. ಚಿಕ್ಕ ತಿರುಪತಿ ವೆಂಕಟರಮಣ ಶ್ರೀ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಮತ್ತು ಇಲ್ಲಿ ಅನ್ನದಾನವೂ ಅಷ್ಟೇ ಸ್ನೇಹಿತರೆ, ಅನ್ನದಾನ ಕೂಡ ಇದೆ. ಅಂದರೆ ಭೋಜನ ಅಂದರೆ ಪ್ರಸಾದ, ತಿರುಪತಿ ತಿಮ್ಮಪ್ಪನ ಪ್ರಸಾದ ಕೂಡ ಇದೆ. ಇಲ್ಲಿ ಭೋಜನ ಮಾಡುವುದು ಭಾಳ ಒಳ್ಳೆಯದು. ತಿರುಪತಿ ತಿಮ್ಮಪ್ಪನ ಪ್ರಸಾದ ಸಿಗೋದು ಕೆಲವರು ಸಿಗಲ್ಲ. ಆದರೆ ಇಲ್ಲಿ ಅನ್ನದಾನ ವೇಸ್ಟ್ ಮಾಡಬೇಡಿ. ಅನ್ನ ಹಾಕ್ಸ್ಕೊಂಡಿದ್ದು ಯಾರು ಅಂತದ್ದು ಕೂಡ ವೇಸ್ಟ್ ಮಾಡಬಾರ್ದು. ಯಾಕಂದರೆ ಅದಕ್ಕೆ ಅಂತಲೇ ಒಬ್ಬರು ನಿಂತಿರ್ತಾರೆ, ಅದೇ ಥರ ಅನ್ನ ಒಂದು ಹಗಲು ಬಿಡೋಲ್ಲ, ಅದೇ ಥರ ಆಗಿ ಊಟ ಮಾಡಿಸ್ತಾರೆ. ತುಂಬ ಖುಷಿಯಾಯಿತು. ದೇವಸ್ಥಾನದಲ್ಲಿ ಇದೊಂದು ಭಾಳ ಅಸ್ತಿತ್ವವಾಗಿ ಮಾಡ್ತಾರೆ ತುಂಬ. ಆಮೇಲೆ ಅವ್ರ ತೊಟ್ಟೆನ ಅವರೇ ತೊಳೆದು ಹ್ಯಾಂಡ್ ವಾಶ್ ಮಾಡಿಸ್ಬಿಟ್ಟು ತೊಗೊಂಡೋಗಿಡಬೇಕು. ಕ್ಲೀನಿಂಗ್ ಸ್ವಚ್ಛತೆ ಚೆನ್ನಾಗಿದೆ ಸ್ನೇಹಿತರೆ. ಇದು ಊಟಕ್ಕೆ ನಿಂತಿರುವ ದಾರಿ, ಅಂದರೆ ಎಲ್ಲರೂ ಊಟಕ್ಕೆ ನಿಂತ್ಕೊಂಡಿರುವ ಲೈನಾಗಿ ದೇವಸ್ಥಾನದಿಂದ ಒಳಭಾಗದಲ್ಲಿ ಹೀಗೆ ಹೇಗಿದೆ ತಿರುಪತಿ ತಿಮ್ಮಪ್ಪನದಲ್ಲಿ ಅದೇ ಥರನೇ ಇದು ಲೊಕೇಶನ್ ಕೂಡ ಸೆಟ್ ಮಾಡಿದ್ದಾರೆ. ಅದೇ ಥರ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ರೈತ ಬಂದವ್ರಿಗೂ ಶೇರ್ ಮಾಡಿ. ಸ್ನೇಹಿತರೆ ಇದು ಒಳಭಾಗ. ಇದು ನೋಡ್ತಾ ಇದ್ದೀರಲ್ಲ, ತಿರುಪತಿ ತಿಮ್ಮಪ್ಪನದು ಹೊರಗಡೆ ಹೇಗಿದೆ ಒಳಗಡೆನೂ ಹಾಗೇ ಇದೆ. ಸೇಮ್ ಡಿಟೋ ದೊಡ್ಡ ತಿರುಪತಿ ತಿಮ್ಮಪ್ಪಂದು ಹೇಗಿದೆಯೋ ಆಂಧ್ರದಲ್ಲಿ, ಅದೇ ಥರ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಚಿಕ್ಕ ತಿರುಪತಿ ಅಂತೀವಿ. ಸೇಮ್ ಅದೇ ಥರ ಹಿಂಭಾಗ ಮತ್ತು ಒಳಭಾಗ ನೋಡ್ತಾ ಇರ್ಬೋದು. ನೋಡಿ, ತಿರುಪತಿ ತಿಮ್ಮಪ್ಪದಲ್ಲಿ ಇದೇ ಥರ ಇದೆ. ದೇವಸ್ಥಾನದ ಹಿಂಭಾಗ ಅದೇ ಥರ ಇಲ್ಲೂ ಕೂಡ ನಿರ್ಮಿಸಿದ್ದಾರೆ. ಆಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ತಿಮ್ಮಪ್ಪನ ದರ್ಶನ ಮುಗಿಸ್ಕೊಂಡು ಹೊರಭಾಗದಲ್ಲಿ ಬಂದು ತೀರ್ಥ ಪ್ರಸಾದ ತೊಗೊಂಡು ಬಂದು ದೇವ್ರ ದರ್ಶನ ಮಾಡ್ಕೊಳ್ತಾ ಸುತ್ತು ಪ್ರದರ್ಶನೆ ಆಗ್ತಾ ಇದೊಂದು ಶೂಟ್ ಮಾಡಿದ್ವಿ. ಮತ್ತು ನಮ್ಮ ಮಕ್ಕಳಿಗೆ ಏನಾದರೂ ಅಲ್ಲಿ ಹೋಗಿ ಹರಕೆ ಹೊತ್ಕೊಂಡಿದ್ದು ಕಿವಿ ಚುಚ್ಚ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಬಂದೀವಿ. ನೀವು ರೀ, ನಿಮಗೇನಾದರೂ ಹರಕೆ ಹೊತ್ಕೊಂಡಿರ್ತಾರೆ ಮಕ್ಕಳು, ಬಂದು ಅಲ್ಲೇ ಗುರ್ತಿಕ್ಸ್ಕೊಂಡು ಆರಾಮ ಮಾಡ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕಿವಿ ಚುಚ್ಚಿಸ್ಕೊಳ್ತೀವಿ ಅಂತ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಹಿಂದೂ ಧರ್ಮದಲ್ಲಿ ಎಲ್ಲರೂ ಅದು ಪಂಗಡ ಇದೆ, ಅದಂತೆಲ್ಲ ಎಲ್ಲ ಪಂಗಡದವರು ಮಾಡ್ತಾರೆ. ಅವರವರು ಒಂದೊಂದು ಏನೇನಿರುತ್ತೆ ಹರಕೆ ಅದನ್ನೆಲ್ಲ ಚಿಕ್ಕ ಮಕ್ಕಳಿಗೆ ಅಲ್ಲೇ ಕಿವಿ ಚುಚ್ಚೋ ಗುರ್ತಿಕ್ಕುವ ಸ್ಥಳ ಅದು. ನೋಡಿ, ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚುವ ಸ್ಥಳಕ್ಕೆ ಬಂದು ಅಲ್ಲಿ ಬಂದು ಚಿಕ್ಕ ಮಕ್ಕಳೆಲ್ಲರೂ ಬಂದು ಕಿವಿ ಚುಚ್ಚೋ ಸ್ಥಳಕ್ಕೆ ಕುಂತ್ಕೊಂಡು ಅದಕ್ಕೆ ಒಂದು ರಸೀದಿ ಇರುತ್ತೆ, 150-100, ಅದಕ್ಕೆ ಕಟ್ಟಿಬಿಟ್ಟು ಅಲ್ಲಿಗೆ ಅವರು ಕಿವಿ ಚುಚ್ಚಿಸೋದಕ್ಕೆ ಅದೊಂದು ಜಾಗ. ಅಲ್ಲೇ ಚುಚ್ಚಿಬಿಟ್ಟು ನಿಮ್ಗೆ ಏನಾದರೂ ಒಲೆ ತಗೊಂಡಿದ್ರೆ ಒಲೆಗೆ ಇಡ್ತಾರೆ, ಇಲ್ಲಾಂದರೆ ಕಡ್ಡಿಯಾಗೆ ಇಡ್ತಾರೆ. ನೋಡಿ, ಇದೇ ದೇವಸ್ಥಾನದ ಹೊರಭಾಗ. ಚಿಕ್ಕ ತಿರುಪತಿಯಲ್ಲಿ ಚಿಕ್ಕದಾಗಿದ್ದರೂ ಚೆನ್ನಾಗಿದೆ. ಗೋಪುರ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಅದ್ಭುತವಾದ ಚಿಕ್ಕ ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಗೋವಿಂದ ಗೋವಿಂದ. ಕ್ಯೂ ಲೈನು, ಆ ಲೈನ್ ಮುಗಿಸ್ಕೊಂಡು ದೇವರ ದರ್ಶನ ಮುಗಿಸ್ಕೊಂಡು ಒಳಗಡೆ ಅಂದರೆ ಹೊರಭಾಗದಲ್ಲಿ ವೇಳೆಪಟ್ಟೆ ನೋಡಿ, ಅದರ ಆಪೋಸಿಟೇ ನೋಡಿ, ಅದರೊಳಗಡೆ ದೇವರ ದರ್ಶನ ಇದೆ. ಅಂದರೆ ಇದನ್ನ ಸ್ಟ್ರೈಟ್ ಮುಂದವಾಗಿ ದದಸ್ಕಂಬ ಇದೆಯಲ್ಲ, ಆ ದದಸ್ಕಂಬದಿಂದ ಹೋಗಿ ಬನ್ನಿ, ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಗೋವಿಂದ ಗೋವಿಂದ.